ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲರೂ ಊರಿಗೆ ಹೊರಟಿದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ರೆಡಿಯಾಗಿ ಕಾರಲ್ಲಿ ಹೋಗ್ತಾ ಇದ್ವಿ. ನೋಡಿ, ಆಲ್ರೆಡಿ ನಮ್ಮಿನ ರಿಯಾಕ್ಷನ್ಸ್ ನೋಡಿ. ಸೊ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಅಂತ ನಿಂತಿದ್ವಿ, ಎಲ್ಲ ಆಯಿತು. ಸೊ ಇಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಸೊ ಎಲ್ಲ ಆದಮೇಲೆ ನಾವು ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿದ್ರು. ಸೊ ಅಲ್ಲಿ ಏನಪ್ಪ ಅಂತಂದರೆ, ಇದು ಹೊಸ್ದಾಗಿ ಸ್ಟಾರ್ಟ್ ಆಗಿರುವಂತಹ ಶಾಪ್ ಇದು. ಏನು ಅಂತಂದರೆ, ಇಲ್ಲಿ ಎಲ್ಲನೂ ಕೂಡ ಇವರೇ ಎಲ್ಲ ಪ್ರಿಪೇರ್ ಮಾಡಿರುವಂತಹ ಸ್ನ್ಯಾಕ್ಸೇ. ಇಲ್ಲಿ ಕೊಬ್ಬರಿ ಎಣ್ಣೆ ರೆಡಿ ಮಾಡಿದ್ದಾರೆ ಎಲ್ಲದು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ನೋಡಿ, ಆಲ್ರೆಡಿ ನಮ್ಮ ನಮ್ಯ ತೀಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ತುಂಬ ವೆರೈಟಿ ಸ್ವೀಟ್ಸ್ ಎಲ್ಲ ಇತ್ತು. ನಮ್ಮ ಬುಜ್ಜಿ ಕೂಡ ಅವಳು ಎಲ್ಲ ಸ್ನ್ಯಾಕ್ಸ್ ಅದು ಇದು ತೊಗೊಂಡು ಅವಳೇನೆ ಕೈಗೆ ಸಿಗೋ ಥರ ಇರೋದ್ರಿಂದ ಎಲ್ಲನೂ ತೊಗೊತಾ ಇದ್ಲು. ಸೊ ಎಲ್ಲ ತೊಗೊಂಡು ನಾವು ಹೊರಡೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು. ಇಲ್ಲೇ ಆಲ್ರೆಡಿ ನಾವು 3 ಆಯಿತು ಇದೆಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ. ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು 5 to 6 hours ಆಗುತ್ತೆ ನಮ್ಮ ಜರ್ನಿ. ಸೊ ಮಧ್ಯದಲ್ಲಿ ಆಲ್ರೆಡಿ ಮಕ್ಕಳು ಮಲ್ಕೊಂಡ್ರು. ನೋಡಿ, ಬುಜ್ಜಿ ಮತ್ತು ನಮ್ಯ ಇಬ್ಬರು ಮಲಗಿದ್ದಾರೆ. ನಾವು ಮಂಗಳೂರಿಂದ KR ನಗರಕ್ಕೆ ನಾವು ಹೋಗ್ತಾ ಇರೋದು. ಸೊ ಅಲ್ಲಿಂದ ನೆಕ್ಸ್ಟು ನಮ್ಮ ಅತ್ತೆ ಮನೆಗೆಲ್ಲ ಹೋಗಿ ನಾವು ನೆಕ್ಸ್ಟ್ ಬರ್ತೀವಿ. ಸೊ ಅಂತೂ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು ಕ್ಲೈಮೇಟು. ನೋಡಿ, ನಾವು ಆಲ್ರೆಡಿ ರೀಚ್ ಆಗೋ ಅಷ್ಟರಲ್ಲಿ ನೈಟ್ ಆಗಿಬಿಟ್ಟಿತ್ತು. ಸೊ ಇದಾದಮೇಲೆ ನಮ್ಮ ಭಾವ ಬರ್ತೀನಿ ಅಂತಂದರು. ಹಾಗಾಗಿ ನಾವು ಅವ್ರನ್ನೂ ಕೂಡ ಜೊತೆಲಿ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ನಿಂತಿದ್ವಿ. ಅವರು ಡ್ಯೂಟಿನ ಮುಗಿಸಿ ಬರ್ತೀನಿ ಅಂತ ಹೇಳಿದರು. ಸೊ ಬರ್ತಾ ಇದ್ದಾರೆ ನೋಡಿ. ಇವಾಗ ಯಾವಾಗಲೂ ಫೋನಲ್ಲೇ ಬ್ಯುಸಿ ಇರ್ತಾರೆ ನಮ್ಮ ಭಾವ. ಇದಾದಮೇಲೆ ನಾವು ಮತ್ತೆ ಮನೆ ಕಡೆ ಹೊರಟ್ವಿ. ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ 8 ಆಗಿತ್ತು. ಸೊ ಫೈನಲಿ ನಾವು ಮನೆ ಹತ್ರ ರೀಚ್ ಆದ್ವಿ. ನೋಡಿ, ಮನೆ ಹತ್ರ ಬಂದ್ವಿ. ಇಲ್ಲಿ ಏನಪ್ಪ ಸರ್ಪ್ರೈಸ್ ಇವಾಗ ಅಂದರೆ, ಸೊ ನಾವು ಶ್ರೇಷ್ಠನ ಕರ್ಕೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಶ್ರೇಷ್ಠನ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ ಬನ್ನಿ. ಶ್ರೇಷ್ಠ ನೋಡಿಬಿಟ್ಟು ಬುಜ್ಜಿಗೆ ತುಂಬಾ ಖುಷಿ ಆಯಿತು. ಸೊ ಶ್ರೇಷ್ಠಂಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಅವಳು ಖುಷಿಗೆ ಮಿತಿನೇ ಇರಲಿಲ್ಲ, ಅಷ್ಟೊಂದು ಖುಷಿ ಪಟ್ಲು. ಸೊ ಅವಳಿಗೆ ತುಂಬಾ ಫೀವರ್ ಆಗಿತ್ತು. ಹಾಗಾಗಿ ಅವಳು ಸ್ವಲ್ಪ ವೀಕ್ ಆಗಿದ್ದಾಳೆ. ಹಂಗಾಗಿ ನಾವು ಪಾಪುನ ನೋಡಿಕೊಂಡು ಜೊತೆಲೇ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಇದಾದಮೇಲೆ ನಾವು ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಊರ ಕಡೆ ಹೊರಟ್ವಿ. ಅಲ್ಲಿಂದ ನಾವು ನಮ್ಮ ಅತ್ತಿಗೆ ಮನೆಗೆ ಹೊಳೆನರಸೀಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಶ್ರೇಯಸ್ ಬಂದ ನೋಡಿ, ಹಾಯ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿಂದ ಆಲ್ರೆಡಿ ನಮ್ಮ ಬುಜ್ಜಿ ಶ್ರೇಷ್ಠ ಮೊದಲೇ ಒಳಗಡೆ ಓಡಿ ಬಂದುಬಿಟ್ರು. ಹಾಗಾಗಿ ನೋಡಿ, ಇಲ್ಲೇ ಇದ್ದಾರೆ. ನಮ್ಮ ಅತ್ತಿಗೆ ಟಿಫನ್ ರೆಡಿ ಮಾಡ್ತಾ ಇದ್ದಾರೆ. ಶ್ರೇಯಸ್ದು ಬರ್ತಡೇ ಇತ್ತು, ಹಾಗಾಗಿ ನಮ್ಮ ನಮ್ಯ ಚಾಕ್ಲೇಟ್ ಕೊಟ್ಟು ವಿಶ್ ಮಾಡ್ತಾ ಇದ್ದಾಳೆ. ನೋಡಿ, ಅಲ್ಲಿ ಬುಜ್ಜಿ ಕಣ್ಕಂಡು ಬಿಡ್ಕೊಂಡು ನೋಡ್ತಾವಳೆ. ಶ್ರೇಷ್ಠ ಕೂಡ ವಿಶ್ ಮಾಡಿದ್ಲು ಚಾಕ್ಲೇಟ್ ಕೊಟ್ಬಿಟ್ಟು. ಬುಜ್ಜಿ ಮಾಡು ಅಂತ ಅಂದರೆ ವಿಶ್ ಮಾಡಲಿಲ್ಲ. ಇಲ್ಲೆಲ್ಲ ಮುಗಿಸ್ಕೊಂಡು ಊರಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಮತ್ತೆ ರೆಡಿ ಆದ್ವಿ. ಅಲ್ಲಿಂದ ಶ್ರೇಷ್ಠ ಅವ್ರ ಅತ್ತೆ ಹತ್ರ ಹೋಗ್ತಾ ಇರಲಿಲ್ಲ, ಯಾಕೆಂದರೆ ಬಿಟ್ಟು ಹೋಗ್ತಾರೆ ಅನ್ನೋ ಭಯಕ್ಕೆ ಅವಳು ಹೋಗಲಿಲ್ಲ. ಶ್ರೇಯಸ್ಸು ಆನ್ಲೈನ್ ಕ್ಲಾಸಿಗೆ ರೆಡಿಯಾಗಿದ್ದಾನೆ. ಅವನಿಗೆ ಎಲ್ಲರಿಗೂ ಬಾಯ್ ಮಾಡಿ ನಾವು ಮತ್ತೆ ಹೊರಟ್ವಿ. ಅವರು ಅಲ್ಲಿವರೆಗೆ ನಮ್ಮ ಅತ್ತಿಗೆ ಕರ್ಕೊಬಂದು ಕಾರ್ ಹತ್ಸಿದ್ರು ಮಕ್ಕಳನ್ನ. ಇವ್ರ ಮಕ್ಳದ್ದು ಏನಂತಂದರೆ, ಕಾರ್ ಹತ್ತಿದ ತಕ್ಷಣ ನಿದ್ದೆ ಮಾಡಿಬಿಡ್ತಾರೆ. ನೋಡಿ, ಬುಜ್ಜಿ ಶ್ರೇಷ್ಠ ಮತ್ತು ನಮ್ಯ 3 ಜನರು ಕೂಡ ಮಲಗಿದ್ದಾರೆ. ಸೊ ನೆಕ್ಸ್ಟು ಊರ ಹತ್ರ ಬಂದ್ವಿ ನಾವು. ನೋಡಿ, ಇಲ್ಲಿ ಚಾನಲಲ್ಲಿ ನೀರು ಬಿಟ್ಟಿದ್ದಾರೆ. ಚಾನಲ್ ಫುಲ್ ತುಂಬಿದೆ. ಎಸ್, ಇದಾದಮೇಲೆ ನಾವು ಫಸ್ಟು ಈಗ ನಾವು ನಮ್ಮ ಅತ್ತಿಗೆ ಮನೆ ಹತ್ರ ಎಂಟ್ರಿ ಕೊಟ್ವಿ. ಅವರೆಲ್ಲ ಅಂದರೆ ಆನ್ ದ ವೇ ಹೋಗ್ಬೇಕಾದ್ರೆ ಅವ್ರದ್ದೇ ಫಸ್ಟ್ ಮನೆ ಸಿಗುತ್ತೆ. ಸೊ ನಮ್ಮ ಅತ್ತಿಗೆ ಬರ್ತಿದ್ದಾರೆ. ಅವರಾದಮೇಲೆ ನೆಕ್ಸ್ಟ್ ನಮ್ಮ ಚಿಂಟು ಫುಲ್ ಬ್ಯುಸಿಯಾಗಿದ್ದಾನೆ ವರ್ಕಲ್ಲಿ. ಅವನನ್ನು ಮಾತಾಡಿಸ್ಕೊಂಡು ಹೊರಟ್ವಿ. ಫೈನಲಿ ನಾವು ಈಗ ಮನೆ ಹತ್ರ ರೀಚ್ ಆಗ್ತಾಯಿದ್ವಿ. ಸೊ ಫೈನಲಿ ನಾವು ಇವಾಗ ಮನೆ ಹತ್ರ ಬಂದ್ವಿ. ನೋಡಿ, ನಮ್ಮ ಶ್ರೇಷ್ಠ ಅವ್ರ ತಾತನ ಹತ್ರ ಹೆಂಗೆ ಓಡೋಗ್ತಾ ಇದ್ದಾಳೆ.
ನಮ್ಮ ಅತ್ತಿಗೆ ಕೂಡ ಅಲ್ಲಿಗೆ ಬಂದರು. ಇದಾದಮೇಲೆ ಮಕ್ಕಳು ಆಟ ಸ್ಟಾರ್ಟ್ ಮಾಡಿಕೊಂಡ್ರು. ಡ್ಯಾನ್ಸ್ ಮಾಡಲ್ಲ अधर्गवाना भैकरवाना झातर को बोलो बोला 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 अभर्ग बोलो बोलो यन्नर बोला बोला व्यासर को बोला बोला अल बोला 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 ला 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 बोला 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 तो वो सुस्त करो को बोलो बैठ बैठा ठोकर को बने ठोकर रो क्या है अब्दुल का बना हाँ वो सुस्त करो को बने ओ अदमनी का तो इधर ನೆಕ್ಸ್ಟು ಅಲ್ಲಿಗೆ ನಮ್ಮ ಚಿಕ್ಕತ್ತೆ ಮತ್ತು ಅವ್ರ ಮಗಳು ಕೂಡ ಬಂದರು ಮಕ್ಕಳು ನೋಡಲಿಕ್ಕೆ ಅಂತ ಅಂದ್ಬಿಟ್ಟು. ಸೊ ಮಕ್ಕಳು ಅಲ್ಲೇ ಆಟ ಆಡ್ತಾಯಿದ್ದು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮುಗಿಸಿ ನಾವು ಮತ್ತೆ ಅಲ್ಲಿಂದ ಮಂಗಳೂರಿಗೆ ಹೋಗಬೇಕು, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಬೇಗನೆ ಹೊರಡ್ತಾ ಇದ್ವಿ. ನಾವು ಊರಿಂದ ಎಲ್ಲರಿಗೂ ಬಾಯ್ ಮಾಡಿ ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಅತ್ತಿಗೆ ಅಲ್ಲಿ ಹೊಲದ ಹತ್ರ ಹೂವನ್ನು ಹಾಕಿದ್ರು. ಸೊ ಅಲ್ಲಿ ಸ್ವಲ್ಪ ಹೂವನ್ನು ನೋಡಿಕೊಂಡು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ನೆಕ್ಸ್ಟು ನಾವು ಅಲ್ಲಿಂದ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಫುಲ್ಲು ಮಳೆ ಬರ್ತಾಯಿತ್ತು. ನಾವು ರೀಚ್ ಆಗೋ ಅಷ್ಟರಲ್ಲಿ ಮಂಗಳೂರು ಆಲ್ರೆಡಿ 6:30 ಆಗಿತ್ತು. ಸೊ ನಾವು 3 ಮಂತ್ಸಿಂದ ನಮ್ಮ ಅಕ್ಕನ ಮನೇಲೇ ನಮ್ಮ ಶ್ರೇಷ್ಠನ ಬಿಟ್ಟಿದ್ವಿ. ಸೊ ಇವಾಗ ಕರ್ಕೊಂಡು ಬಂದಿದ್ದೀವಿ. ಇನ್ಮೇಲೆ ನಮ್ಮ ಬುಜ್ಜಿ ಮತ್ತು ಶ್ರೇಷ್ಠಂದು ಫೈಟ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.